ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಇವಾಗ 9 ಕಾಲಾಗಿದೆ. ತಿಂಡಿಗೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ದೋಸೆ ಮಾಡ್ತಾ ಇದ್ದಾರೆ. ದೋಸೆಗೆ ಚಟ್ನಿ ಮಾಡ್ತಾ ಇದ್ದಾರೆ. ಮಧ್ಯಾಹ್ನಕ್ಕೆ ಬೇರೆ ಸ್ಪೆಷಲ್ ಆಗಿ ಮಾಡಬೇಕು, ಸಂಡೇ ಅಲ್ವಾ, ನಾನ್ ವೆಜ್ ಮಾಡಬೇಕು ಇವತ್ತು. ತಮ್ಮನೇಲಿ ನೋಡಿರ್ತೀರಲ್ವಾ ದಿಂಡಿಗಲ್ ಬಿರಿಯಾನಿ ಅಂತ. ನಮ್ಮ ಮನೆಯವ್ರೇನೋ ಹೊಸದಾಗಿ ಕೇಳಿದ್ರು ದಿಂಡಿಗಲ್ ಬಿರಿಯಾನಿ ಮಾಡ್ಕೊಡು ಅಂತ ಅಂದ್ಬಿಟ್ಟು. ನನಗೂ ಗೊತ್ತಿಲ್ಲ ಇದು ಹೆಂಗೆ ಏನು ಅಂತ. ನಾನು ವಿಡಿಯೋನೆಲ್ಲ ಸರ್ಚ್ ಮಾಡಿ ನೋಡಿದೆ. ಓಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಗೊಂಬರ್ತಾರೆ, ನಾನ್ ವೆಜ್ ತಗೊಂಬಂದ್ಮೇಲೆ ಚಿಕನ್ ಹಾಕ್ಬಿಟ್ಟು ಮಾಡೋದೇನೆ ತಗೊಂಬರ್ತಾರೆ. ತಂದ ಮೇಲೆ ಮಾಡಬೇಕು. ಅದು ರೆಸಿಪಿನ ಶೇರ್ ಮಾಡ್ತೀನಿ ನಾನು ನಿಮ್ಮ ಹತ್ರ. ನೀವು ಯಾರಾದರೂ ಮಾಡಿದ್ದೀರಾ ಇದಕ್ಕೆ ಮುಂಚೆ ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇಲ್ಲ ನಾವು ಮಾಡಿಲ್ಲ ಅನ್ನೋದಾದರೆ ರೆಸಿಪಿನ ನೋಡ್ಬಿಟ್ಟು ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಜೊತೆಲಿ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ ವಿಡಿಯೋನ ನೋಡಿ. ವಿಡಿಯೋ ನೋಡಿದ್ಮೇಲೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ಲೈಕ್ ಮಾಡಿ. ಒಂದು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಒಂದು ಲೈಕು, ಒಂದು ಕಮೆಂಟು ಅದನ್ನ ನೋಡಿದಾಗ ನಾವು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಏನೋ ಒಂದು ಮೋಟಿವೇಶನ್ ಬರುತ್ತೆ, ಖುಷಿ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಮಿಸ್ ಮಾಡಬೇಡಿ. ಜೊತೆಲಿ ಹೈಪ್ ಬಟನ್ ಅಂತ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಇವತ್ತೊಂದು 2 ರೆಸಿಪಿ ಹೊಸದಾಗಿ ಮಾಡ್ತಾ ಇದ್ದೀನಿ ನಾನು ಕೂಡ. ಇವತ್ತೇನೆ 2 ರೆಸಿಪಿನೂ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನು ಏನೇನು ಮಾಡ್ತೀನಿ ಗೊತ್ತಿಲ್ಲ. ಬೆಳಗಿಂದ ಸಂಜೆವರೆಗೂ ಏನೇನು ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಸರಿ ಬನ್ನಿ, ಇವತ್ತು ಸಂಡೇ ಹೆಂಗಿರುತ್ತೆ ಬೆಳಗಿಂದ ಸಂಜೆವರೆಗೂ ನನ್ನ ದಿನ ಅಂತ ನೋಡೋಣ. ಎಲ್ಲರಿಗೂ ಹ್ಯಾಪಿ ಸಂಡೇ. ಇನ್ನು ನಮ್ಮ ಮನೆಯವ್ರಿಗೆ ಚಿಕನ್ ತೊಗೊಂಬನ್ನಿ ಅಂತ ಹೇಳಿದೆ. ಚಿಕನ್ ಜೊತೆಲಿ ಸ್ವಲ್ಪ ಬಿರಿಯಾನಿ ಐಟಮ್ಸ್ಗಳು ಬೇಕಾಗಿತ್ತು, ಅದನ್ನು ಕೂಡ ಹೇಳಿದೆ. ಅವರು ಇಷ್ಟೆಲ್ಲ ಹೇಳಿದ್ರೆ ನನಗೆ ನೆನಪಿರಲ್ಲ. ನೀನೇ ಬಂದ್ಬಿಡು, ಒಂದೇ ಸಲ ತರಕಾರಿ ಕೂಡ ತೊಗೊಬೇಕು ಅಲ್ಲ, ಎಲ್ಲನೂ ತೊಗೊಂಡು ಬಂದ್ಬಿಡೋಣ ಒಂದೇ ಸಲ, ಮತ್ತೆ ಹೋಗೋಕ್ಕಾಗಲ್ಲ ಆಚೆ ಅಂತಂದರು. ಸರಿ, ಇನ್ನು ಹೆಂಗಿದ್ರು ತರಕಾರಿ ಎಲ್ಲ ತೊಗೊಳ್ಲೇಬೇಕಾಗಿತ್ತು. ಸಂಜೆ ಹೋಗ್ತಿದ್ದಲ್ವ ಯಾವಾಗ್ಲೂ. ಇನ್ನು ಸಂಜೆ ಮತ್ತೆ ಹಿಮ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಥಂಡಿನಲ್ಲಿ ಓಡಾಡೋದಕ್ಕಾಗಲ್ಲ, ಚಳಿ ಆಗ್ತಾ ಇರುತ್ತಲ್ಲ. ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗಲೇ ಹೋಗಿ ತರಕಾರಿ ಏನೇನು ಬೇಕೋ ಎಲ್ಲನೂ ತೊಗೊಂಡು, ಬಿರಿಯಾನಿಗೂ ಸುಮಾರು ಐಟಮ್ಸ್ಗಳು ಬೇಕಾಗಿತ್ತು, ನನ್ನ ಹತ್ರ ಇರಲಿಲ್ಲ ಮನೆಯಲ್ಲಿ. ಅದಕ್ಕೆ ಅಂತಲೇ ಹೋದೆ ನಾನು ಕೂಡ. ಹೋಗ್ಬಿಟ್ಟು ತರಕಾರಿ ಜೊತೇಲಿ ಎಲ್ಲನೂ ತೊಗೊಂಡು ಬಂದೆ. ಬಿರಿಯಾನಿಗೆ ಏನೇನು ಬೇಕೋ ಎಲ್ಲನೂ. ಚಿಕನ್ನು ಕೂಡ ಒಂದೇ ಸಲ ತೊಗೊಂಡು ಬಂದುಬಿಟ್ವಿ. ಮತ್ತೆ ಒಂದೊಂದು ಐಟಮ್ಗೂ ಹೋಗ್ತಾ ಇರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದೇ ಸಲ ನೆನಪಲ್ಲಿ ಇಟ್ಕೊಂಡು ಹೋಗಿ ತೊಗೊಂಡು ಬಂದಿದ್ದೀವಿ. ಎಲ್ಲ ತೊಗೊಂಡು ಬಂದು ಆಮೇಲೆ ನಾನು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದು. ಇನ್ನು ಏನೇನು ತರಕಾರಿ ಬೇಕಿತ್ತೋ ಎಲ್ಲ ತರಕಾರಿನೂ ತೊಗೊಂಡೆ. ಜೊತೆಲಿ ಬಿರಿಯಾನಿಗೆ ಸುಮಾರು ಐಟಮ್ಸ್ಗಳು ಬೇಕಾಗಿತ್ತು, ಅದು ಕೂಡ ಇಲ್ಲೇ ಸಿಗುತ್ತೆ ಪ್ಯಾಕೆಟ್ಗಳು. ಹಂಗಾಗಿ ಎಲ್ಲ ಪ್ಯಾಕೆಟ್ಗಳನ್ನೂ ತೊಗೊಂಡೆ. ಯಾಕಂದರೆ ಇವತ್ತು ನಾನು ಬಿರಿಯಾನಿ ಪೌಡ್ರು ಕೂಡ ಮನೇಲೇ ಮಾಡ್ಕೊತಾ ಇರೋದು. ದಿಂಡಿಗಲ್ ಬಿರಿಯಾನಿಗೆ ಅದರಲ್ಲಿ ತೋರಿಸಿದ್ದು ಹಂಗೆ ಇತ್ತು. ಅವರು ಬಿರಿಯಾನಿ ಪೌಡ್ರನ್ನ ಓನಾಗಿ ರೆಡಿ ಮಾಡಿಕೊಂಡು ಹಾಕಿದ್ದು. ಹಂಗೆ ಮಾಡಿದ್ರೆ ಮಾತ್ರ ಅದು ಬಿರಿಯಾನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸಿದ್ರು. ಹಾಗಾಗಿ ಅದೇ ಥರ ಮಾಡಬೇಕು ಅಂದ್ಬಿಟ್ಟು ಇಲ್ಲದೇ ಇರೋ ಐಟಮ್ಗಳನ್ನೆಲ್ಲನೂ ಇವತ್ತು ತಗೊಂಡು ಬಂದು ಮಾಡ್ತಾ ಇರೋದು. ಇನ್ನು ತರಕಾರಿ ತೊಗೊಂಡು ಬರೋವಾಗಲೇ ಚಿಕನ್ನು ಕೂಡ ತೊಗೊಂಡು ಬಂದಿದ್ದೆ. ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಬೇಕಾಗಿತ್ತು. ಅದಕ್ಕೂ ಮುಂಚೆ ಫಸ್ಟು ತಂದಿರೋ ತರಕಾರಿಗಳನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಜೊತೆಲಿ ಹಣ್ಣುಗಳು ಕೂಡ ತೊಗೊಂಬಂದಿದ್ದೆ. ಪಪಾಯನೂ ಸಿಕ್ತು, ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಬಂದೆ ಇವತ್ತು. ಜೊತೆಯಲ್ಲಿ ಸ್ವಲ್ಪ ಬಾಳೆಹಣ್ಣು, ಆ್ಯಪಲ್ಲು, ಆಮೇಲೆ ಮಾಮೂಲಿ ತರಕಾರಿ ಇರುತ್ತೆ ಅಲ್ವಾ, ಬೀನ್ಸು, ಕ್ಯಾರೆಟು, ನಾಟಿ ಬೀನ್ಸು ತೋರಿಸ್ದೆ ಅಲ್ವಾ ಅವ್ರ ಅಂಗಡೀಲಿ ಮಾತ್ರ. ಈ ಏರಿಯಾದಲ್ಲಿ ಆ ಅಂಗಡೀಲಿ ಮಾತ್ರ ನಾಟಿ ಬೀನ್ಸ್ ಸಿಗುತ್ತೆ, ಬೇರೆ ಎಲ್ಲೂ ಸಿಗೋದಿಲ್ಲ ನನಗೆ. ಹಾಗಾಗಿ ನಾಟಿ ಬೀನ್ಸ್ನು ತೊಗೊಂಡಿದ್ದೀನಿ ನಾನು, ಅದಕ್ಕಂತಲೇ ಅವ್ರ ಅಂಗಡಿಗೆ ಹೋಗೋದು. ಮೊಟ್ಟೆಗಳು ಕೂಡ ತೊಗೊಂಬಂದಿದ್ದೀನಿ ಒಂದು 4. ಯಾಕಂದರೆ ಮೊಟ್ಟೆಗಳಲ್ಲಿ ನಾನಿವತ್ತು ಆನಿಯನ್ ರಿಂಗ್ಸ್ ಆಮ್ಲೆಟ್ ಮಾಡಬೇಕು ಅಂತ, ಅದು ಕೂಡ ಒಂದು ಹೊಸ ರೆಸಿಪಿ, ಅದನ್ನು ಶೇರ್ ಮಾಡಿದ್ದೀನಿ. ನೋಡಿ ಟ್ರೈ ಮಾಡಿ ನೀವು ಕೂಡ. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಎಲ್ಲ ತರಕಾರಿಗಳನ್ನೂ ಅಂದರೆ ಫ್ರೂಟ್ಸು, ತರಕಾರಿ ಎಲ್ಲನೂ ಸಪ್ರೇಟ್ ಮಾಡಿ ಎತ್ತಿಟ್ಟೆ.
ಹಾಗೆ ಪ್ಲಾಸ್ಟಿಕ್ ಕವರಲ್ಲೇನೆ ಹಂಗಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಯಾಕಂದರೆ ಫ್ರಿಜ್ನ ಕ್ಲೀನ್ ಮಾಡಬೇಕು. ಫ್ರಿಜ್ ಅಂತೂ ತುಂಬಾ ಮೆಸ್ಸಿ ಆಗೋಗಿದೆ. ಎಲ್ಲ ಹೆಂಗಂದರೆ ಹಾಗೆ ತುರ್ಕಿಟ್ಬಿಟ್ಟಿದ್ದೀನಿ. ಇಷ್ಟ ಬಂದಂಗೆ ಎಲ್ಲನೂ ಕ್ಲೀನ್ ಮಾಡಬೇಕು ಅದನ್ನು. ಅದಕ್ಕಂತಲೇ ಇವಾಗ ಸದ್ಯಕ್ಕೆ ಹೆಂಗಾಗುತ್ತೋ ಹಂಗಂಗೆ ಕವರಲ್ಲೇ ತುಂಬಿಸಿ ಎತ್ತಿಟ್ಬಿಡ್ತಾ ಇದ್ದೀನಿ. ಫ್ರಿಜ್ನ ಟೋಟಲಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋವಾಗ ಶೇರ್ ಮಾಡ್ಕೊತೀನಿ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇನ್ನು ಎಲ್ಲ ತರಕಾರಿಗಳ್ನು ಎತ್ತಿಟ್ಟೆ. ಇನ್ನು ತರಕಾರಿ ಕೂಡ ಎಲ್ಲ ಎತ್ತಿಟ್ಟಾಯಿತು. ಎತ್ತಿಟ್ಟಾದ್ಮೇಲೆ ಇನ್ನು ಎಣ್ಣೆ ಕೂಡ ಖಾಲಿಯಾಗಿತ್ತು, ಅಡುಗೆ ಎಣ್ಣೆ. ಇವಾಗ ಅಡುಗೆ ಮಾಡೋದಕ್ಕೆ ಎಣ್ಣೆ ಬೇಕಿತ್ತಲ್ಲ, ಅದಕ್ಕೆ ಅದನ್ನು ಕೂಡ ಡಬ್ಬಕ್ಕೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಡಬ್ಬನೆಲ್ಲ ತೊಳೆದು ಇಟ್ಟಿದ್ದೆ. ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ. ಈಗ ಫ್ರೀಡಮ್ ಆಯಿಲ್ನೇ ನಾನು ಯೂಸ್ ಮಾಡೋದು ಯಾವಾಗಲೂ ಕೂಡ. ಯಾಕೋ ಈ ಸಲ ಫ್ರೀಡಮ್ ಆಯಿಲು ಸಿಗಲಿಲ್ಲ ನನಗೆ, ಅದಕ್ಕೇನೆ ಸರಿ ಅಂತ ಅಂದ್ಬಿಟ್ಟು ಈಗ ಒಂದು ಇಂಡಿಪೆಂಡೆನ್ಸ್ ಅಂತೇಳಿ ಹೊಸದು ಬಂದಿದೆ. ನಮ್ಮನೆಯವರು ಚೆನ್ನಾಗಿರುತ್ತೆ ಅದು ಕೂಡ ಯೂಸ್ ಮಾಡು. ಏನು ಅಕ್ಕಿ ಎಲ್ಲ ಬಂದಿದೆ ಅದರಲ್ಲಿ, ಇವಾಗ ರೇಟ್ ಕಮ್ಮಿ ಇರುತ್ತೆ ಅಂತಲ್ವ ಅಕ್ಕಿ, ಅದರಲ್ಲೂ ಕೂಡ ಗೊತ್ತಿಲ್ಲ ನನಗೆ. ಇದೇ ಫಸ್ಟ್ ಟೈಮ್ ನಾನು ಆಯಿಲ್ನ ತೊಗೊಂಬಂದಿರೋದು. ಯೂಸ್ ಮಾಡಿ ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಒಂದೇ 1 ಲೀಟ್ರ್ ತಂದಿದ್ದೀನಿ. ಫಸ್ಟು ನೋಡೋಣ ಅಂದ್ಬಿಟ್ಟು. ನಾನು ಬೇರೆ ಆಯಿಲ್ಗಳನ್ನ ಯೂಸ್ ಮಾಡಲ್ಲ, ಯಾಕಂದರೆ ನನಗೆ ಸ್ಕಿನ್ ಅಲರ್ಜಿ ಆಗಿಬಿಡುತ್ತೆ ಬೇರೆ ಆಯಿಲ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ. ನನಗೆ ಫ್ರೀಡಮ್ ಒಂದೇ ಅಡ್ಜಸ್ಟ್ ಆಗಿರೋದು, ಹಾಗಾಗಿ ಅದೊಂದೇ ಯೂಸ್ ಮಾಡ್ತಾಯಿದ್ದೆ. ಅದು ಯಾಕೋ ಅದು ಸಿಗ್ತಾನೇ ಇಲ್ಲ ಈ ನಡುವೆ. ಅದಕ್ಕೇನೆ ಸರಿ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಬಂದಿದ್ದೀನಿ. ಹಾಕ್ಬಿಟ್ಟು ಡಬ್ಬಕ್ಕೆಲ್ಲ ಹಾಕಿ ಎತ್ತಿಟ್ಬಿಟ್ಟು ಇನ್ನು ಅಡುಗೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಫಸ್ಟು ಬಿರಿಯಾನಿ ಮಾಡೋಕ್ಕೂ ಮುಂಚೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಅಂತಂದರೆ ಬಿರಿಯಾನಿಗೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡೋದು. ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಾಗಲೇ ಬಿರಿಯಾನಿ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚಿಕನ್ ಕೂಡ ಸಾಫ್ಟಾಗಿರುತ್ತೆ ಬಿರಿಯಾನಿನಲ್ಲಿ, ಒಂಥರ ಗಟ್ಟಿ ಅಂತ ಅನಿಸಲ್ಲ. ಅದಕ್ಕೆ ಫಸ್ಟು ಮ್ಯಾರಿನೇಟ್ ಮಾಡಬೇಕು. ಅದಕ್ಕಂತ ಈಗ ನಾನು ಪುದೀನೂ ಮತ್ತು ಕೊತ್ತಂಬರಿ ಎರಡನ್ನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿ ಅಂದರೆ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಜೊತೆಯಲ್ಲಿ ಈಗ ಚಿಕನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 2-3 ಸಲ ಚೆನ್ನಾಗಿ ತೊಳಿಬೇಕಾಗತ್ತೆ ಚಿಕನ್ನ. ತೊಳೆದ್ಬಿಟ್ಟು ಆಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ, ಕೊತ್ತಂಬರಿ, ಒಂದು ಅರ್ಧ ಕಪ್ಪಷ್ಟು ಅಂದರೆ 1 ಕಪ್ಪಷ್ಟು ಅಂದ್ಕೊಡಿ. ನಾನು 1/4 ಲೀಟ್ರ್ ಮೊಸರು ತಂದಿದ್ದು, ಅದರಲ್ಲಿ ಅರ್ಧ ಪ್ಯಾಕೆಟ್ ಅಷ್ಟು ಹಾಕ್ಕೊಂಡಿದ್ದೀನಿ ಮೊಸರನ್ನ. ಜೊತೆಯಲ್ಲಿ ಖಾರಕ್ಕೆ ಬೇಕಾದಷ್ಟು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ರುಚಿಗೆ ಸ್ವಲ್ಪ ಅಂದರೆ ಇದು ಮ್ಯಾರಿನೇಟ್ಗೆ ಹಾಕ್ತಾ ಇರೋದು ಉಪ್ಪನ್ನ. ಇನ್ನು ನಾನು ಬಿರಿಯಾನಿಗೆ ಬೇರೆ ಹಾಕ್ತೀನಿ ಎಕ್ಸ್ಟ್ರಾ. ಇವಾಗ ಇದು ಚಿಕನ್ಗೆ ಹಿಡಿಬೇಕು ಅಂದ್ಬಿಟ್ಟು ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಬೇಕು. ಅರಿಶಿನೂ ಹಾಕ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಆವಾಗಲೇ ಚೆನ್ನಾಗಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಇಡಬೇಕು. ಇದು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಬೇಕು. ಆವಾಗಲೇ ಅದು ಚಿಕನ್ನು ಚೆನ್ನಾಗಿ ಉಪ್ಪು ಖಾರನ ಹಿಡ್ಕೊಂಡಿರುತ್ತೆ. ಮತ್ತು ಬಿರಿಯಾನಿಲಿ ಕೂಡ ಟೇಸ್ಟು ಚೆನ್ನಾಗಿರುತ್ತೆ, ಸಪ್ಪೆ ಅಂತ ಅನಿಸಲ್ಲ. ಜೊತೆಯಲ್ಲಿ ಚೆನ್ನಾಗಿ ಬೇಯುತ್ತೆ. ಮೊಸರು ಹಾಕಿರೋದ್ರಿಂದ ಸಾಫ್ಟಾಗಿರುತ್ತೆ ಚಿಕನ್ನು, ಗಟ್ಟಿ ಥರ ಆಗಲ್ಲ. ಹಾಗಾಗಿ ಮೊಸರನ್ನ ಹಾಕಿದ್ರೆ ಒಳ್ಳೆಯದು, ಹಾಕಲೇಬೇಕು ಬಿರಿಯಾನಿಗೆ. ಇನ್ನು ಅದನ್ನು ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಇವಾಗ ನಾನು ಬಿರಿಯಾನಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಐಟಮ್ನ ತೊಗೊಂಡಿದ್ದೀನಿ. 1 ಸ್ಪೂನು ಸೋಂಪು ತೊಗೊಂಡಿದ್ದೀನಿ, ಸ್ವಲ್ಪ ಕಲ್ಲುವ್ವು ಮತ್ತು ಧನಿಯಾ ಕಾಳು 1 ಸ್ಪೂನು, ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಮೊಗ್ಗು, ಚಕ್ರ ಹೂವು, ಇನ್ನೊಂದಷ್ಟು ಐಟಮ್ಗಳು ಇರ್ತವೆ, ಹಾಕ್ಕೊಬೋದು. ಜಾಕಾಯಿ ಅಂತೆಲ್ಲ ಬರುತ್ತೆ, ಅದೆಲ್ಲ ಬೇಕಿದ್ರೆ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇದಿಷ್ಟನ್ನು ಪುಡಿ ಮಾಡ್ಕೊಬೇಕು. ಇದ್ರ ಜೊತೆಯಲ್ಲಿ ಈಗ ಇದಿಷ್ಟು ರುಬ್ಬೋದಕ್ಕೆ 1 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ
ಮತ್ತು ಹಸಿಮೆಣ್ಸಿನ್ಕಾಯಿ 4 ತೊಗೊಂಡಿದ್ದೀನಿ. ಯಾಕಂದರೆ ನಾನು ಖಾರಕ್ಕೆ ಖಾರದ ಪುಡಿ ಕೂಡ ನಾನು ಮ್ಯಾರಿನೇಟ್ಗೆ ಹಾಕಿದ್ದೀನಿ ಚಿಕನ್ ಜೊತೆಯಲ್ಲಿ. ಖಾರ ನೋಡಿ ಹಾಕ್ಕೊಳ್ಳಿ, ನೀವು ಎಷ್ಟು ಮಾಡ್ತಾ ಇದ್ದೀರಾ ಅಷ್ಟರ ಮೇಲೆ ಖಾರ ನೋಡಿ ಹಾಕ್ಕೊಳ್ಳಿ. ಈಗ ನಾನು ಫಸ್ಟು ಮಿಕ್ಸಿ ಜಾರ್ಗೆ ನಾನು ಈ ತೊಗೊಂಡಿರೋ ಸ್ಪೈಸಸ್ನೆಲ್ಲನೂ ಹಾಕ್ಕೊಂಡು ರುಬ್ಕೊಬೇಕು. ಅದನ್ನು ತರ್ತರಿಯಾಗಿ ತುಂಬ ಫೈನ್ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ. ಮುಕ್ಕಾಲು ಭಾಗದಷ್ಟು ರುಬ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ಇವಾಗ ರುಬ್ಕೊಂಬರ್ಬೇಕು. ಉರಿಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನಾನು ಒಂದು ಐಟಮ್ನ ಮರ್ತುಬಿಟ್ಟಿದ್ದೆ, ಗೋಡಂಬಿ ಹಾಕೋದನ್ನು. ಗೋಡಂಬಿ ಹಾಕಲೇಬೇಕು, ಮಿಸ್ ಮಾಡಬೇಡಿ ಗೋಡಂಬಿ ಹಾಕೋದನ್ನು. ನಾನೊಂದು 5-6 ಗೋಡಂಬಿನೂ ಕೂಡ ಹಾಕ್ಕೊಂಡೆ. ಆಮೇಲೆ ಇವಾಗ ಈ ಥರ ಇಷ್ಟು ಮಾತ್ರಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ ಪೌಡ್ರ್ ರೆಡಿ ಆಗಿದೆ ಈಗ ಬಿರಿಯಾನಿ ಪೌಡ್ರು. ಅದೇ ಜಾರ್ಗೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕ್ಬಿಟ್ಟು ಇದನ್ನು ಕೂಡ ನೀರು ಹಾಕ್ದಲ್ಲೇ ರುಬ್ಕೊಬೇಕಾಗತ್ತೆ. ನೀರು ಹಾಕಿ ಪೇಸ್ಟ್ ಎಲ್ಲ ಮಾಡಬಾರ್ದು, ಯಾಕಂದರೆ ಈರುಳ್ಳಿನಲ್ಲೇ ನೀರಿನ ಅಂಶ ಇರುತ್ತೆ. ನಮ್ಗೆ ಅಷ್ಟೇ ಸಾಕು. ಅಷ್ಟರಲ್ಲೇ ಇದು ಕೂಡ ತರಿಯಾಗಿ ರುಬ್ಕೊಬೇಕು, ತುಂಬ ಫೈನ್ ಪೇಸ್ಟ್ ಮಾಡಬಾರ್ದು. ನೋಡಿ ಇಷ್ಟು ಮಾತ್ರ ಇವಾಗ ಕಾಣಿಸ್ತಿದೆಯಲ್ಲ, ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕಾಗತ್ತೆ. ಇದನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ಅಕ್ಕಿ ಕೂಡ ಇದರಲ್ಲಿ ಮೇಯ್ನ್ ಅಂದರೆ ಇದೇನೇನೆ. ನಾನು ಅಕ್ಕಿನ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡ್ತಾ ಇರೋದು. ಜೀರಾ ರೈಸು ಅದು ಹಾಕಿದ್ರೇ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದೇ ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಅಂಗಡಿಗೆ ಕಳಿಸಿ ನಾನು ಒಂದು ಅರ್ಧ kg ತರಿಸ್ಕೊಂಡೆ. ಅರ್ಧ kg ಅಕ್ಕಿ ಅಷ್ಟು ಕೂಡ ಹಾಕಿ ಮಾಡ್ತಾ ಇದ್ದೀನಿ ನಾನು. ಅರ್ಧ kg ಚಿಕನ್ಗೆ ಅರ್ಧ kg ಅಕ್ಕಿ ಹಾಕ್ತಾ ಇರೋದು. ಇನ್ನು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ನಾನು ಇವಾಗ ಒಂದು 5-6 ಸ್ಪೂನಷ್ಟು ಎಣ್ಣೆ, ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಇದು. ಹಾಗಾಗಿ ನಾನು ಎಣ್ಣೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಇನ್ನು ಎಣ್ಣೆ ತುಪ್ಪ 2 ಹಾಕ್ಕೊಂಡಾದ್ಮೇಲೆ ಅದು ಬಿಸಿ ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಇತ್ತಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯ್ದು, ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದೇ ಮೇಯ್ನಾಗಿ ನಮಗೆ ಚೆನ್ನಾಗಿ ಫ್ರೈ ಆಗಬೇಕಾಗಿರೋದು. ಫುಲ್ಲು ಈರುಳ್ಳಿ ಅದು ಏನು ಹಸಿ ಸ್ಮೆಲ್ ಇರುತ್ತೆ ಎಲ್ಲ ಹೋಗಿ ಕಲರ್ ಫುಲ್ಲು ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ ಎಣ್ಣೆಯಲ್ಲಿ. ಇವಾಗ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿದು. ಹಾಗಾಗಿ ಚೆನ್ನಾಗಿ ಟೇಸ್ಟ್ ಬರೋ ತನಕ, ಅಂದರೆ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ, ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ನಾವು ಅರ್ಜೆಂಟ್ ಮಾಡಿ ಅರ್ಧಂಬರ್ಧ ಹಸಿಯಾಗಿ ಇರೋವಾಗಲೇ ನಾವು ಫ್ರೈ ಮಾಡಿಬಿಟ್ಟು ಚಿಕನ್ ಎಲ್ಲ ಹಾಕ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಈ ಥರ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಬರ್ತಾ ಬರ್ತಾ ಬ್ರೌನ್ ಕಲರ್ ಆಗ್ತಾ ಇದೆ. ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಹಾಕ್ಕೋತಾ ಇದ್ದೀನಿ ನಾನಿವಾಗ. ಇದನ್ನು ಕೂಡ ಹಾಕ್ಕೊಂಡು ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಮೊಸರೆಲ್ಲ ಹಾಕಿದ್ದೀವಲ್ಲ, ಹಾಗಾಗಿ. ಇನ್ನೊಂದು ಏನಂದರೆ ನಾನು ಇದಕ್ಕೆ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ. ಮೊಸರು ಮತ್ತು ಕೊನೆಯಲ್ಲಿ ನಿಂಬೆ ರಸ ಹಾಕ್ತೀನಿ. ಇವೆರಡೇ ಹುಳಿ ಇದಕ್ಕೆ ಯೂಸ್ ಮಾಡ್ತಾ ಇರೋದು. ಟೊಮೆಟೊ ಹಾಕ್ತಾ ಇಲ್ಲ ನಾನು ಇದಕ್ಕೆ. ಇಷ್ಟೇ ಬೇಕಾಗಿರೋದು. ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಎಣ್ಣೆ ಬಿಡೋ ತನಕ ಅದು ಚಿಕನ್ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು. ಮಸಾಲೆ ಎಲ್ಲ ಹಿಡಿಬೇಕು ಚಿಕನ್ಗೆ, ಆ ಥರ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಫಸ್ಟು ಒಂದು ಅರ್ಧ ಹಾಕ್ಕೊಂಡೆ, ಸಾಕೇನೋ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಆಮೇಲೆ ಯಾಕೋ ಅದು ಇನ್ನೊಂದು ಸ್ವಲ್ಪ ಉಳಿಸಿ ಏನು ಮಾಡೋದು ಅಂದ್ಬಿಟ್ಟು ಕರೆಕ್ಟಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟೆ ಎಲ್ಲನೂ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ನಾನು ಅರ್ಧ ಎತ್ತಿಟ್ಬಿಟ್ಟಿದ್ದರೆ ಅದು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವೇನೋ. ನಾನು ಎಷ್ಟು ತಗೊಂಡಿದ್ನೋ ಅಷ್ಟು ಕೂಡ ಹಾಕ್ಬಿಟ್ಟೆ. ಎಲ್ಲನೂ ಹಾಕ್ಕೊಂಡು ಫುಲ್ಲು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಇದು ಪೂರ್ತಿಯಾಗಿ ಫ್ರೈ ಆಗಿ ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ. ಇದು ನಾನು ಸುಮಾರಾಗಿ ಒಂದು 5-10 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಲೇಬೇಕಾಗತ್ತೆ. ಆಮೇಲೆ ಇದಕ್ಕೆ ನಾನು 1.5 ಗ್ಲಾಸು, ಅಂದರೆ ಅರ್ಧ kg ಅಕ್ಕಿ ತೊಗೊಂಡಿದ್ದು 1.5 ಗ್ಲಾಸ್ ಮೆಜರ್ಮೆಂಟಲ್ಲಿ 3 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡ್ತೀವಿ ಅಂತಂದರೆ ಇನ್ನೊಂದು ಗ್ಲಾಸಷ್ಟು ಎಕ್ಸ್ಟ್ರಾ ಹಾಕ್ಕೊಬೇಕಾಗತ್ತೆ. ಕುಕ್ಕರಲ್ಲಾದರೆ ಇಷ್ಟು ಸಾಕು.
ಇಲ್ಲ ಅಂದರೆ ತುಂಬ ಕಮ್ಮಿ ಹಾಕಿದ್ರು ತಳ ಹತ್ತಿಬಿಡುತ್ತೆ, ತುಂಬ ಜಾಸ್ತಿ ಹಾಕಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಇವಾಗ ನಾನು ನೆನೆಸಿಟ್ಕೊಂಡಿದ್ದೆ ಅಲ್ಲ ಜೀರಾ ರೈಸ್ನ, ಅದನ್ನ ಇವಾಗ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ. ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕೋದನ್ನ ಸ್ಕಿಪ್ ಆಗಿಬಿಟ್ಟಿದೆ, ಉಪ್ಪು ಹಾಕ್ಕೊಬೇಕು ಇವಾಗ. ಆವಾಗಲೇ ನಾನು ಮ್ಯಾರಿನೇಟ್ಗೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗಲೂ ಕೂಡ ಉಪ್ಪು ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಟೇಸ್ಟ್ ಎಲ್ಲ ನೋಡಿಕೊಂಡು ಇವಾಗ ಮೇಲೆ ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಮೊಸರು ಕೂಡ ಹಾಕಿದ್ದೀನಿ, ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಸಾಕಾಗುತ್ತೆ ಇಷ್ಟೇ ಹುಳಿ, ಎಕ್ಸ್ಟ್ರಾ ಏನು ಬೇಕಾಗಲ್ಲ. ನಾನು ಅದಕ್ಕೆ ಟೊಮೆಟೊ ಎಲ್ಲ ಏನು ಹಾಕ್ತಾ ಇಲ್ಲ. ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಅದು ಕುದಿ ಬರೋ ತನಕ ಬಿಡಬೇಕು. ಚೆನ್ನಾಗಿ ಒಂದ್ಸಲಿ ಕುದಿ ಬಂದಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ವಿಷಲ್ ಆದರೆ ಸಾಕಾಗುತ್ತೆ. 3 ವಿಷಲ್ಲು ಬೇಕಾಗಲ್ಲ, ಒಂದು 2 ವಿಷಲ್ ಆದರೆ ಸಾಕಾಗುತ್ತೆ. 2 ವಿಷಲ್ ಆದಮೇಲೆ ಓಪನ್ ಮಾಡಿ ಮತ್ತೆ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಣ್ಣ ಉರಿನಲ್ಲಿ ಒಂದು 2 ನಿಮಿಷ ಇಟ್ಟರೆ ಸಾಕು, ಚೆನ್ನಾಗಿ ಆಗುತ್ತೆ ಅನ್ನ. ಯಾಕಂದರೆ ಇದೊಂದು ಸ್ವಲ್ಪ ಗಂಜಿ ಥರ ಬರುತ್ತೆ ಜೀರಾ ರೈಸು, ತುಂಬ ಉದ್ರುದ್ರಾಗಿ ಬರಲ್ಲ. ಹಾಗಾಗಿ ಅದನ್ನು ಒಂದು 2 ವಿಷಲ್ ಆದಮೇಲೆ, ವಿಷಲ್ ಹೋದ್ಮೇಲೆ ಓಪನ್ ಮಾಡಿ ಮತ್ತೆ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಿಟ್ಟು ಒಂದು 2 ನಿಮಿಷ ಸಣ್ಣ ಊರಿನಲ್ಲಿ ಬಿಟ್ಟರೆ ದಮ್ ಕಟ್ತೀವಲ್ಲ ಆ ಥರ ಆಗುತ್ತೆ. ನೋಡ್ತಿರ್ಬೋದು ಇವಾಗ ನೀವು. ನಾನು ಅದನ್ನು ಆವಾಗಲೇ ಓಪನ್ ಮಾಡಿ ನಮ್ಮ ಅಮ್ಮನಿಗೆ ಸ್ವಲ್ಪ ಹಾಕಿ ಕೊಟ್ಬಿಟ್ಟಿದ್ದೆ, ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಅವರಿಗೆ ಕೊಟ್ಬಿಟ್ಟಿದ್ದೆ. ಆಮೇಲೆ ನಾನು ವಿಡಿಯೋನ ಮಾಡ್ಕೊತಾ ಇರೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ಮೆಲ್ ಅಂತೂ ನಿಜವಾಗ್ಲೂ ಹೆಂಗೆ ಬರ್ತಿತ್ತು ಅಂದರೆ, ಮನೆಯಿಂದ ಆಚೆಯಿಂದ ಒಳಗಡೆ ಬಂದ ತಕ್ಷಣ ಬಿರಿಯಾನಿ ಸ್ಮೆಲ್ಲು ಸಖತ್ತಾಗಿ ಗಮ್ ಅಂತ ಇತ್ತು. ನಮ್ಮ ಮನೆಯವರಂತೂ ಏನು ಈ ಥರ ಬರ್ತಾ ಇದೆ ಸ್ಮೆಲ್ಲು ಅಂತ ಇದ್ದರು. ಅವರಂತೂ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿಂದಿದ್ದಾರೆ. ಅವರು ಕೇಳಿದ್ದ ಬಿರಿಯಾನಿನ ನಾನು ಇವತ್ತು ಮಾಡಿಕೊಟ್ಟಿದ್ದೀನಿ. ಅವ್ರು ಇಷ್ಟಪಟ್ಟು ತಿಂದಾಗಂತೂ ನಂಗೆ ಸಖತ್ ಖುಷಿ ಆಯಿತು. ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನ್ನಿಸ್ತು. ಅದೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಅವ್ರೇನೋ ಒಂಚೂರು ಬೇಜಾರು ಮಾಡ್ಕೊಂಡು ಹೇಳಿದ್ರು, ನಂಗೆ ಮಾಡಿದ್ದೆಲ್ಲ ವೇಸ್ಟಾ ಅಂತ ಅನ್ನಿಸ್ಬಿಡುತ್ತೆ. ಯಾಕಂದರೆ ನಾನು ಮಾಡೋದೇ ಅವ್ರಿಗೋಸ್ಕರ ಅಲ್ವಾ, ಹಾಗಾಗಿ ಅವ್ರಿಗಿಷ್ಟ ಆದರೆ ಸಾಕು ಅಷ್ಟೇ. ನನಗೆ ನಿಜವಾಗ್ಲೂ ಇಷ್ಟಪಟ್ಟು ಎಲ್ಲನೂ ತಿಂದು ಖಾಲಿ ಮಾಡಿದ್ದಾರೆ, ಅಷ್ಟು ಇಷ್ಟಪಟ್ಟು ತಿಂದಿದ್ದಾರೆ. ಇನ್ನು ಊಟಕ್ಕೆ ಇವಾಗ ಹಾಕಿ ಕೊಡ್ತಾ ಇದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ಅವರು ಮೊಸರು ಬಜ್ಜಿ ಏನು ಅವಶ್ಯಕತೆನೇ ಇಲ್ಲ ಇದಕ್ಕೆ, ಹಾಗೆ ತಿನ್ಕೊಂಬಿಡ್ಬೋದು ಅಂತಾರೆ. ಅವ್ರಿಗೆ ಬಿರಿಯಾನಿಗೆ ನಿಂಬೆಹಣ್ಣು ಇದ್ದರೆ ಸಾಕು, ನಿಂಬೆಹಣ್ಣು ಹಿಂಡ್ಕೊಂಡು ತಿಂದುಬಿಡ್ತಾರೆ. ಒಂಥರ ಆ ನಿಂಬೆಹಣ್ಣು ಹುಳಿನಲ್ಲಿ ಆ ಬಿರಿಯಾನಿ ತಿನ್ನೋ ಟೇಸ್ಟೇ ಒಂಥರ ಸಕ್ಕತ್ತಾಗಿರುತ್ತೆ ಅದು. ಇನ್ನು ನಾನು ಕೂಡ ಹಾಕ್ಕೊಂಡೆ ಊಟನ. ಇದು ನಮ್ಮ ಊಟ ಇವತ್ತೊಂದು. ಊಟ ಕೂಡ ಮಾಡ್ಕೊಂಡಿದ್ದಾಯಿತು ನಮ್ಮದು. ಮಧ್ಯಾಹ್ನದ ಊಟ ಮುಗಿದ್ಮೇಲೆ ಇನ್ನು ಸಂಜೆವರೆಗೂ ಪಿಕ್ಚರ್ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಸಂಜೆಗೆ ಪಪ್ಪಾಯ ತೊಗೊಂಬಂದಿದ್ದೆ ಅಲ್ಲ, ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಅದೇನೋ ತೊಗೊಂಬಂದೆ ಆಸೆಪಟ್ಟು ಪಪ್ಪಾಯನ, ಅದು ನೋಡಿದ್ರೆ ಏನು ಸಪ್ಪೆ ಇದೆ, ಒಂದಿಷ್ಟು ಸ್ವೀಟ್ ಇಲ್ಲ. ಅದು ಏನು ಹಾಕಿ ಬೆಳೆಸಿರ್ತಾರೋ ಏನೋ ಅಂತ ಅನಿಸುತ್ತೆ. ನಾಟಿದೇನೆ ಇದು, ಫಾರಮ್ದೇನಲ್ಲ. ಯಾಕಂದರೆ ಬೀಜ ಇದೆ, ಫಾರಮ್ದಾದರೆ ಬೀಜಗಳಿರಲ್ಲ ಅದರೊಳಗಡೆ. ಅದೇ ಎಷ್ಟೋ ಸ್ವೀಟ್ ಆಗಿರುತ್ತೆ. ಈ ನಡುವೆ ಈ ಪಪ್ಪಾಯ ಸ್ವಲ್ಪ ಕೂಡ ಸಿಹಿ ಇರಲಿಲ್ಲ. ಸುಮ್ಮನೆ ತೊಗೊಂಡಿದ್ದು ವೇಸ್ಟ್ ಆಯಿತಾ ಅಂತ ಅನ್ನಿಸ್ತು. ನಾನು ಆಸೆ ಪಟ್ಟು ತೊಗೊಂಬಂದಾಗಲೇ ಹಿಂಗಾಗುತ್ತೆ ಅಂತ ಬೈಕೊಂಡೇ ತಿಂದಿದ್ದಾಯಿತು. ಸ್ವಲ್ಪ ಕೂಡ ಸ್ವೀಟ್ ಇರಲಿಲ್ಲ, ಸಪ್ಪೆ ಇತ್ತು. ಇನ್ನು ತಂದಿದ್ದೀವಲ್ಲ ಇನ್ನೇನು ಮಾಡೋದು ಅಂತ ತಿನ್ಕೊಂಡಿದ್ದಾಯಿತು ಪಪ್ಪಾಯನ. ಇನ್ನು ಪಪ್ಪಾಯನೂ ತಿನ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಪಿಕ್ಚರ್ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಅದಾದಮೇಲೆ ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಮೊದಲೇ ಹೇಳಿದ್ದೆ ಅಲ್ಲ ನಾನು, ಆನಿಯನ್ ರಿಂಗ್ಸ್ ಆಮ್ಲೆಟ್ ಮಾಡಬೇಕು ಅಂತ ಮೊಟ್ಟೆ ತೊಗೊಂಬಂದಿದ್ದೀನಿ ಅಂತ, ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಅದಕ್ಕೆ ಆನಿಯನ್ನ ನೀಟಾಗಿ ರೌಂಡಾಗಿ ದಪ್ಪದಾಗಿರೋ ಒಂದು ಈರುಳ್ಳಿನ ತೊಗೊಬೇಕಾಗತ್ತೆ. ಸೆಂಟ್ರ್ ಕರೆಕ್ಟಾಗಿ ನೀಟಾಗಿ ರೌಂಡ್ ಶೇಪ್ ಬರೋ ಥರ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಅದನ್ನು ಒಂದೊಂದೇ ರಿಂಗ್ಗಳನ್ನ ಬಿಡಿಸ್ಕೊಬೇಕಾಗತ್ತೆ. ನೀಟಾಗಿ ಬಿಡಿಸಿ ಇಟ್ಕೊಂಡು ಅದಾದಮೇಲೆ ಉಳಿದಿರೋ ಈರುಳ್ಳಿನೆಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಜೊತೆಯಲ್ಲಿ ಒಂದು ಸಣ್ಣ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ನಾನು ಇದಕ್ಕೆ 2 ಮೊಟ್ಟೆನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡ್ತೀನಿ ಅನ್ನೋದಾದರೆ ಇನ್ನೂ ಜಾಸ್ತಿ ಮೊಟ್ಟೆನ ಹಾಕ್ಕೊಬೋದು. ನನಗೆ 2 ಮೊಟ್ಟೆ ಸಾಕಾಯಿತು, ಅದೇ ಜಾಸ್ತಿ ಆಯಿತು ಕೂಡ. 2 ಮೊಟ್ಟೆನೂ ನೀಟಾಗಿ ಈ ಥರ ಒಡೆದು ಹಾಕ್ಕೋತಾ ಇದ್ದೀನಿ. ಅದರಲ್ಲಿ ಒಂದು ಮೊಟ್ಟೆನ ಬೀಡ್ಸಿನೇ ಒಡೆದಾಕ್ಬಿಟ್ಟೆ. ಅನ್ಯಾಯವಾಗಿ ಒಂದು ಮೊಟ್ಟೆ ವೇಸ್ಟ್ ಆಗೋಯಿತು. ಫ್ರಿಜ್ಜಿಂದ ಎತ್ಕೊಳ್ಳೋವಾಗ ಕೈ ತಪ್ಪಿ ಕೆಳಗೆ ಬಿತ್ತು, ಒಡೆದೋಯ್ತು ಮೊಟ್ಟೆ. ಇನ್ನು ಇವಾಗ ಮೊಟ್ಟೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ. ಉಪ್ಪು ಹಾಕೋದನ್ನು ಮರ್ತೇ ಹೋಗ್ಬಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಬಿರಿಯಾನಿಗೂ ಕೂಡ ಹಾಗೆ ಮಾಡಿದೆ, ಮತ್ತು ಆಮೇಲೆ ಉಪ್ಪು ಹಾಕಿದ್ದೀನಿ. ಇದಕ್ಕೂ ಕೂಡ ಹಾಗೆ ಮಾಡಿದೆ. ಯಾಕೋ ಉಪ್ಪು ಹಾಕೋದನ್ನೇ ಮರ್ತೋಗ್ಬಿಟ್ಟಿದೆ. ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಇದಕ್ಕೆ ಬೇಕಿದ್ರೆ ಸಣ್ಣ ಸಣ್ಣದ ಕ್ಯಾಪ್ಸಿಕಮ್ನ ಹೆಚ್ಚು ಹಾಕ್ಬೋದು, ಮತ್ತು ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಅದೇನು ಹಾಕಿಲ್ಲ. ಸ್ಪ್ರಿಂಗ್ ಆನಿಯನ್ ಇರಲಿಲ್ಲ, ಕ್ಯಾಪ್ಸಿಕಮ್ ಇತ್ತು, ಆದರೆ ಅದು ಆಮೇಲೆ ನನಗೆ ನೆನಪಿಗೆ ಬಂತು. ಬೇಕಿದ್ರೆ ನಾವೀಗ ಆನಿಯನಲ್ಲಿ ಮಾಡ್ತಿರೋದನ್ನು ಕ್ಯಾಪ್ಸಿಕಮಲ್ಲಿ ಕೂಡ ಮಾಡ್ಬೋದು. ನಾನು ಬೇಕಿದ್ರೆ ನೆಕ್ಸ್ಟ್ ಇನ್ನೊಂದ್ಸರಿ ತೋರಿಸ್ತೀನಿ ಅದನ್ನು, ಕ್ಯಾಪ್ಸಿಕಮಲ್ಲಿ ಆಮ್ಲೆಟ್ ಮಾಡೋದನ್ನು. ನೋಡಿ, ಈ ಥರ ರಿಂಗ್ಸ್ ಕಟ್ ಮಾಡ್ಕೊಬೇಕಾಗತ್ತೆ. ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ಬಿಡಿಸ್ಕೊಂಡ್ರೆ ಈ ಥರ ರಿಂಗ್ಸ್ಗಳು ಬರುತ್ತೆ. ಒಂದು ದೊಡ್ಡ ಈರುಳ್ಳಿನಲ್ಲಿ, ಒಂದೇ ಈರುಳ್ಳಿ, ನಾನು ಜಾಸ್ತಿ ತೊಗೊಂಡಿಲ್ಲ, ಒಂದೇ ಈರುಳ್ಳಿನಲ್ಲಿ ಇಷ್ಟು ರಿಂಗ್ಸ್ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಥರ ತವಾ ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ರಿಂಗ್ಸ್ಗಳನ್ನೂ ಈ ಥರ ಜೋಡಿಸ್ಬಿಟ್ಟು ಅದ್ರ ಒಳಗಡೆ ನಾವು ಏನು ಆಮ್ಲೆಟ್ಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದನ್ನು ಅದರೊಳಗಡೆ ಹಾಕ್ಕೊಳ್ಳೋದು ನೀಟಾಗಿ ಎಲ್ಲ ರಿಂಗ್ಗಳಿಗೂ. ನನಗೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಂತ ಅನ್ನಿಸ್ತು. ನಾನು ಒಂದೇ ಸರಿ ಎಲ್ಲದಕ್ಕೂ ಹಾಕ್ಬಿಟ್ಟೆ. ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ಸ್ವಲ್ಪ ಉಳಿಸ್ಕೊಂಡಿದ್ದಿದ್ರೆ ಇನ್ನೊಂದು ಮಾಮೂಲಿ ಆಮ್ಲೆಟೇ ಮಾಡ್ಕೊಬೋದಾಗಿತ್ತು. ನಾನು ಎಲ್ಲನೂ ಹಾಕ್ಬಿಟ್ಟೆ. ಅದು ಎಲ್ಲನೂ ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಟ್ಟು ಎಲ್ಲ ಆಚೆನೇ ಬಂದ್ಬಿಡ್ತು. ಪರವಾಗಿಲ್ಲ, ಆದರೆ ಕೊನೆಯಲ್ಲಿ ನೀಟಾಗಿ ಮಾಡಿದ್ದೀನಿ. ನೋಡಿ ಹೆಂಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಕಮ್ಮಿ ಹಾಕಿದಿದ್ರೆ ಕರೆಕ್ಟಾಗಿ ಬಂದಿರ್ತಿತ್ತೇನೋ. ನಾನು ಒಂದೇ ಸರಿ ಎಲ್ಲನೂ ತುಂಬಿಬಿಟ್ಟೆ, ಅದಕ್ಕೆ ಎಲ್ಲನೂ ಈ ಥರ ಆಚೆ ಬಂದುಬಿಡ್ತು. ಆಚೆ ಬಂದಿದ್ದನ್ನೆಲ್ಲ ಎಕ್ಸ್ಟ್ರಾ ಬಂದಿದ್ದನ್ನು ಈ ಥರ ತೆಗಿತಾ ಇದ್ದೀನಿ ಎಲ್ಲನೂ ಕೂಡ.
ತೆಗೆದ್ಬಿಟ್ಟು ಅದನ್ನೆಲ್ಲ ಸೈಡಲ್ಲಿ ಹಾಗೆ ಬೇಯಿಸ್ಬಿಟ್ಟು ಹಾಗೆ ಕೊಟ್ಟೆ ತಿನ್ಕೊಂಡ್ರು ಅದನ್ನ ಹಂಗೇನೆ. ಇದು ರಿಂಗ್ ಆನಿಯನ್ಸ್ ಈ ಥರ ಪೂರ್ತಿಯಾಗಿ ಚೆನ್ನಾಗೇ ಬಂತು. ಒಟ್ಟಿನಲ್ಲಿ ಟೇಸ್ಟ್ ಚೆನ್ನಾಗಿತ್ತು ನಿಜವಾಗ್ಲೂ ಆನಿಯನ್ ಜೊತೆ ತಿನ್ನೋದಕ್ಕೆ. ಟ್ರೈ ಮಾಡಿಲ್ಲ ಅಂದರೆ ಈ ಥರ ಟ್ರೈ ಮಾಡಿ ನೋಡಿ ಯಾರಾದರೂ ಕೂಡ. ಇದನ್ನು ಕ್ಯಾಪ್ಸಿಕಮ್ಮಲ್ಲಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ ನಾನು ಕ್ಯಾಪ್ಸಿಕಮ್ ಜೊತೆ. ಇವಾಗ ಇದು ಆನಿಯನ್ ಜೊತೆ ಈ ಥರ ಇದೆ. ನನಗಿಷ್ಟ ಆಯಿತು. ನಾನು ಜಾಸ್ತಿ ಆಮ್ಲೆಟ್ ತಿನ್ನಲ್ಲ, ಯಾಕಂದರೆ ನನಗೆ ಆಗಲ್ಲ ಆಮ್ಲೆಟ್ ತಿಂದರೆ ಹೊಟ್ಟೆ ನೋವು ಬರುತ್ತೆ. ಅದೇನೋ ಗೊತ್ತಿಲ್ಲ, ನಂಗೆ ಚಿಕ್ಕವಳಿಂದ ಹಂಗೇನೆ ಆಮ್ಲೆಟ್ ತಿಂದರೆ ನನಗೆ ಆಗಲ್ಲ. ಆಮ್ಲೆಟು ಎಗ್ ಬುರ್ಜಿ ಏನು ಕೂಡ ಆಗಲ್ಲ ನನಗೆ. ಮೊಟ್ಟೆ ಬೇಯಿಸ್ಕೊಂಡು ಬೇಕಾದರೆ ತಿಂದ್ಬಿಡ್ತೀನಿ, ಆದರೆ ಇನ್ನು ಮಿಕ್ಕಿದ್ದು ಏನು ಕೂಡ ನನಗೆ ತಿಂದರೆ ಮೊಟ್ಟೆದು ಹೊಟ್ಟೆ ನೋವು ಬರುತ್ತೆ. ಗೊತ್ತಿಲ್ಲ ನನಗೆ ಯಾಕೆ ಹಂಗೆ ಅಂತ. ಮುಂಚೆ ಮೊಟ್ಟೆ ಬೇಯಿಸಿ ತಿಂದರೂ ಕೂಡ ನನಗೆ ಹೊಟ್ಟೆ ನೋವು ಬರ್ತಾ ಇತ್ತು. ಆಮೇಲೆ ಅದನ್ನು ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡೆ ಡೈಲಿ ಕೂಡ. ಆವಾಗಿಂದ ತಿಂತೀನಿ. ಅದು ಬಿಟ್ಟು ಇನ್ನು ನಾನು ಮಾಮೂಲಿಯಾಗಿ ಆಮ್ಲೆಟು ಎಗ್ ಬುರ್ಜಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ನನಗಾಗಲ್ಲ, ಹೊಟ್ಟೆ ನೋವು ಬಂದುಬಿಡುತ್ತೆ. ಇವಾಗಲೂ ಕೂಡ ನನಗಾಗಲ್ಲ, ಅದಕ್ಕೆ ನಾನು ತಿನ್ನಲ್ಲ ಇದನ್ನು. ಎಲ್ಲನೂ ಅವ್ರಿಗೆ ಕೊಟ್ಟಿದ್ದಾಯಿತು, ಎಲ್ಲರೂ ನಮ್ಮ ಮನೆಯವರೇ ತಿನ್ಕೊಂಡ್ರು. ಒಂದೇ ಒಂದು ಮಾತ್ರ ತಿಂದೆ, ಸಣ್ಣದೊಂದು ಆನಿಯನು. ನಾನು ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಅವಾಗ ಅನ್ನಿಸ್ತು ನಿಜವಾಗ್ಲೂ ಸಕ್ಕದಾಗಿ ಬಂದಿತ್ತು. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ನಾನು ಸುಳ್ಳಂತೂ ಹೇಳ್ತಾ ಇಲ್ಲ. ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿಬಿಟ್ಟು ಆಮೇಲೆ ಹೇಳಿ ಹೆಂಗಿದೆ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಸೈಡಿಗೆ ಬಂದಿದ್ದನ್ನೆಲ್ಲ ತೆಗೆದ್ಬಿಟ್ಟ ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲನೂ. ಆಮೇಲೆ ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಹೆಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನನಗಂತೂ ಇಷ್ಟ ಆಯಿತು ನಿಜವಾಗ್ಲೂ ಕೂಡ. ಚೆನ್ನಾಗೂ ಇತ್ತು ಟೇಸ್ಟ್ ಕೂಡ. ಅವರು ಕೂಡ ಇಷ್ಟಪಟ್ಕೊಂಡು ತಿಂದರು, ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಇನ್ನು ಅದನ್ನು ಕೂಡ ತಿನ್ಕೊಂಡಾದ್ಮೇಲೆ ಆಮೇಲೆ ಮತ್ತೆ ರಾತ್ರಿಗೂ ಊಟನೂ ಕೂಡ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಕಿಚನ್ ನೋಡಿ ಈ ಥರ ಕಾಣಿಸ್ತಾ ಇದೆ. ಇದನ್ನು ನೋಡ್ತಾ ಇದ್ರೆ ನನಗೆ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಅನ್ನಿಸ್ತಾ ಇತ್ತು. ಅದರಲ್ಲೂ ಈ ಚಳಿಗೆ ನೀರು ಬೇರೆ ತಣ್ಣಗಿರುತ್ತೆ ಅಲ್ಲ. ಜೊತೆ ಕೊನೆಗೆ ಈ ಥರ ಇದ್ದ ಕಿಚನ್ನ ಈ ಥರ ಮಾಡೋಷ್ಟೊತ್ತಿಗೆ ಸಾಕಾಯಿತು ನನಗೆ. 10 ಗಂಟೆ ಟೈಮ್ ಆಗಿತ್ತು. ಎಲ್ಲನೂ ಈ ಥರ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.